ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಈ ಮನೆಗೆ ಬರ್ತಿರೋದು ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಂತ ಚಾಲ್ಟ್ರಿಯಲ್ಲಿರಬೇಕಾದ್ರೆ ಗೊತ್ತಾಯಿತು. ಡ್ಯಾಡಿ, ನಿಮ್ಮ ಡ್ಯಾಡಿ ಜನಾರ್ದನ್ ಅವರು ನನಗೆ ಹೇಳಿದರು. ಆದರೆ ನನಗೆ ಯಾಕೋ ನೀನು ಪೂರ್ಣಿನೇ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆಯಲ್ಲ. ಮನೆ ದೊಡ್ಡ ಸೊಸೆ ಅನ್ನೋ ಕೊಬ್ಬು ಅವಳಿಗೆ. ಮದುವೆಗೆ ಮುಂಚೆ ನಾನು ಈ ಮನೆಗೆ ಬಂದಾಗೆಲ್ಲ ಎಷ್ಟು ಲೆಕ್ಚರ್ ಕೊಟ್ಟಿರಲ್ವಾ ನನಗೆ. ಎಲ್ಲರ ದೃಷ್ಟಿಲೂ ಆದರ್ಶ ಸೊಸೆ ಆಗ್ಬಿಟ್ಟಿದ್ದಾಳಲ್ವಾ. ಯಾವುದೋ ಅನಾಥಾಶ್ರಮದಲ್ಲಿ ಬೆಳೆದಿರೋ ಆ ಗತಿ ಇಲ್ದವಳಿಗೆ ಅಷ್ಟೆಲ್ಲ ರೆಸ್ಪೆಕ್ಟ್ ಬೇಕಾ? ಏನೂ ಅಲ್ಲದೆ ಇರೋ ಅವಳೆಲ್ಲಿ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಜನಾರ್ದನ್ ಮಗಳು ನಾನೆಲ್ಲಿ? ಅವಳು ನನಗೆ ಅಕ್ಕ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನ್ನ ಮೊದಲನೇ ಟಾರ್ಗೆಟ್ ಅವಳು. ಅವಳು ಕಣ್ಣೀರು ಹಾಕಿದ್ರೆ ದ ಗ್ರೇಟ್ ಶೆಫ್ ಮಾಧವ್, ಅವ್ರ ವೈಫ್ ತುಳಸಿ ಎಲ್ಲರೂ ಕಣ್ಣೀರು ಹಾಕೇ ಹಾಕ್ತಾರಲ್ವಾ. ಎಷ್ಟಂದ್ರೂ ಮುದ್ದಿನ ಸೊಸೆ, ಜೊತೆಗೆ ಅವಳ ಗಂಡ ನಂಗೆ ಈ ಮನೇಲಿ ಮಾಡಿರೋ ಅವಮಾನನೂ ನೆನಪಿದೆ ಅತ್ತೆ. ಎಲ್ರಿಗೂ ಪಾಠ ಕಲಿಸ್ಬೇಕಂದ್ರೆ ನನ್ನ ಮೊದಲನೇ ಗುರಿ ಆ ಪೂರ್ಣಿ. ಪರವಾಗಿಲ್ವೇ, ಮದುವೆ ಮೊದಲು ಈ ಮನೆಗೆ ಬಂದಾಗ ಹೇಳೋದೊಂದು ಮಾಡೋದೊಂದು ಮಾಡ್ತಿದ್ದೆ. ಈಗ ಟ್ರ್ಯಾಕಿಗೆ ಬಂದಿದ್ಯಾ? ನಮ್ಮ ಡ್ಯಾಡಿಗೆ ಮಾಡಿರೋ ಅವಮಾನನ ನಾನು ಹೇಗೆ ಮರೀಲಿ ಅತ್ತೆ? ಒಳ್ಳೆಯದು. ಹಾಗಂತ ಆ ಥರದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಮಾಡಬೇಡ. ಖಂಡಿತ ಇಲ್ಲ. ನಾನು ಎಲ್ಲರ ಎದುರಲ್ಲಿ ಒಳ್ಳೆಯವಳು, ಈ ಮನೆಗೆ ಪರ್ಫೆಕ್ಟ್ ಸೊಸೆ. ಹಾಗಂತ ನನಗೆ ಅಭಿ ಜೊತೆ ಪ್ರೈವೇಸಿ ಬೇಕು. ಇವತ್ತು ನಾನು ಅವನ ಜೊತೆ ಮೂವಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ? ಈ ಶಾರ್ವರಿ ತನಗೆ ಉಪಯೋಗ ಆಗುತ್ತೆ ಅಂದರೆ ಮಾಡೇ ಮಾಡ್ತಾಳೆ. ನೀನು ಎಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತೀಯೋ ಅಲ್ಲಿವರೆಗೂ ನಿನ್ನ ಸೇವ್ ಮಾಡೋ ಜವಾಬ್ದಾರಿ ನಂದು. ನೀನು ಸಪೋರ್ಟ್ ಮಾಡೋದು ನಿಲ್ಲಿಸಿದ್ರೆ ನೋ ವೇ. ಇನ್ಮೇಲೆ ನಾನು ಯಾವತ್ತಿದ್ರೂ ನಿಮ್ಮ ಶಿಷ್ಯನೇ. ಗಂಡ್ಪಿಂಡ, ನಿನಗೋಸ್ಕರ ಸ್ಪೆಷಲ್ ಅಡುಗೆ ಕಾದಿದೆ. ಹೋಗಿ ಬೇಗ ಕೈ ತೊಳ್ಕೊಂಡು ಬಾ. ಹೌದಾ? ಸಖತ್ ಹಸುವಾಗಿತ್ತು, ಬಂದೆ. ಏನು ನೋಡ್ತಿದ್ದೀಯೋ? ಇಷ್ಟೆಲ್ಲ ಇದು ಇಡ್ಲಿ ಅನ್ನೋದರ ದಶಾವತಾರ. ವಾಟ್? ಇದು ಪ್ಲೇನ್ ಇಡ್ಲಿ, ಇದು ಮಸಾಲ ಇಡ್ಲಿ, ಇದು ರವೆ ಇಡ್ಲಿ, ಇದು ಇಡ್ಲಿ ಉಪ್ಪಿಟ್ಟು. ಮೈ ಗಾಡ್, ಏನಿದೆಲ್ಲ? ಇದೆಲ್ಲ ಬೆಳಿಗ್ಗೆಯ ಉಪಹಾರಕ್ಕೆ ಪ್ಲೇನ್ ಇಡ್ಲಿ ಆದೆ, ಮಧ್ಯಾಹ್ನದ ಊಟಕ್ಕೆ ಮಸಾಲೆ ಇಡ್ಲಿ ಆದೆ, ಸಾಯಂಕಾಲದ ಸ್ನ್ಯಾಕ್ಸಿಗೆ ಬೋಂಡ ಆದೆ, ರಾತ್ರಿಯ ಊಟಕ್ಕೆ ಉಪ್ಪಿಟ್ಟಾದೆ. ನೀನ್ಯಾರಿಗಾದೆಯೋ ಎಲೆ ಮಾನವ? ಯಾಕೀಗಿಂದ ಕರೆಕ್ಟಾಗಿ ಹೇಳ್ತೀರಾ? ಓಹೋ, ಎಲ್ಲ ಇವಳು ಕಿತಾಪತಿನ? 100% ಗಂಡ್ಪಿಂಡ. ಅದ್ಯಾಕೋ ಮಾಡಿದ 108 ಇಡ್ಲಿಗಳಿಗೂ ನಮ್ಮ ಮನೆ ಮೇಲೆ ಅದೇನು ಪ್ರೀತಿ ಅಂತೀಯ? ಈ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂತ ಇಲ್ಲೇ ಕೂತು ಬಿಟ್ಟಿದೆ. ಬಾಸು, ಇವಳೇನೋ ಹೇಳ್ತಾಳೆ ಅಂದರೆ ನಿನ್ಗಾದ್ರೂ ಬುದ್ಧಿ ಇಲ್ವಾ? ಅವಳನ್ನ ಯಾಕೋ ಬೈತೀಯ? ಅವಳೇನೋ ಕಮ್ಮಿ ಮಾಡು ಅಂತಲೇ ಹೇಳಿದ್ಲು. ಆದರೆ ಇವಳು ಹಠ ಮಾಡಿ ಇಷ್ಟು ಮಾಡಿಸಿಟ್ಲು. ದಯವಿಟ್ಟು ಎಲ್ಲ ಸುಮ್ಮನೆ ಇರ್ತೀರಾ? ಯಾಕೆ ಸುಮ್ಮನಿರ್ಬೇಕು? ಇವತ್ತಿನ ಲಾಸ್ ಯಾರು ತುಂಬಿಕೊಡ್ತಾರೆ? ನಾನೇ ತುಂಬಿಕೊಡ್ತೀನಿ. ನಾಳೆ ಇದ್ರ ಡಬ್ಬಲ್ ದುಡಿತೀನಿ. ಇಡ್ಲಿ ದಶಾವತಾರ ಅಂತೆ. ಸಿರಿ, ನಾಳೆಗೆ ಇವತ್ತಿನ ಡಬ್ಬಲ್ ಅಕ್ಕಿ, ಉದ್ದಿನ ಬೇಳೆ ಎಲ್ಲ ನೆನ್ಸೋಣ. ಯಾರ್ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ನೆಗದೆ ಬೆತ್ತು
ನಾಳೆ ಮತ್ತೆ ನೀ ಏನಾದರೂ ಇಡ್ಲಿ ಸಹವಾಸಕ್ಕೆ ಹೋದರೆ ಅದೇ ಇಡ್ಲಿ ಪಾತ್ರೆನಲ್ಲೇ ನಿನ್ನ ತುರುಕಿ ಬೇಯಿಸ್ಬಿಡ್ತೀನಿ. ಗೊತ್ತಾಗಿರ್ಬೇಕಲ್ಲ, ಬೆವರು ಸುರಿಸಿ ದುಡಿಯೋ ದುಡ್ಡು ಯಾರ್ದೋ ಕಬೋರ್ಡಲ್ಲಿ ದುಡ್ಡನ್ನ ಕದಿಯೋಷ್ಟು ಸುಲಭ ಅಲ್ಲ ಅಂತ. ಈ ಐಡಿಯಾ ವರ್ಕೌಟ್ ಆಗಲ್ಲ ಅಂತ್ಯ? ಚಿಕ್ಕಪ್ಪ, ಈಗಿನ ಕಾಲದ ಟ್ರೆಂಡು, ಸ್ಟ್ರಾಟಜೀಸ್, ಬಿಸ್ನೆಸ್ ಎಲ್ಲ ಚೇಂಜ್ ಆಗೋಗಿದೆ. ಏನಾಯ್ತು? ಓ, ಆಗಲೇ ಹೆಂಡತಿ ಜೊತೆ ಜಗಳನ? ಅಯ್ಯೋ, ಮೂವಿಗೆ ಹೋಗೋಣ ಅಂದೆ, ಅವಳು ಎಲ್ಲೂ ಬರಲ್ಲ ಅಂತಿದ್ದಾಳೆ. ಯಾಕೆ? ಅವಳಿಗೆ ಮನೆ ಬಿಟ್ಟು ಆಚೆ ಹೋಗೋಕೆ ಇಷ್ಟ ಇಲ್ವ? ಯಾಕಮ್ಮ, ಹೋಗಿ ಬನ್ನಿ, ಅವನಿಗೂ ನಿನ್ನ ಜೊತೆ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಹೋಗೋದಾದ್ರೆ ಎಲ್ಲರೂ ಜೊತೆಗೆ ಹೋಗೋಣ ಅಂತ ಚಿಕ್ಕ ಮಾವ. ಎಂತ ಹುಡುಗಿನಮ್ಮ ನೀನು? ಈಗಿನ ಕಾಲದಲ್ಲಿ ಹುಡುಗಿರು ಗಂಡನ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಕ್ಕಿದ್ರೆ ಸಾಕು ಅಂತಾರೆ. ನೀನ್ ನೋಡಿದ್ರೆ ಈಗ ಅಂತಿದ್ಯಲ್ಲ. ನನಗೇನಿಲ್ಲ, ನಾವೆಲ್ಲ ಬರ್ತೀವಿ ಅಲ್ವಾ ಬ್ರೋ? ಇವಳೊಬ್ಳು ಕಬಾಬ್ ಮೇ ಹಡ್ಡಿ, ಸುಮ್ಮನಿರೆ. ಇವಳೊಬ್ಳು ಬುದ್ಧಿ ಇಲ್ಲದ ಪೆದ್ದಿ. ಇವರಿಬ್ರು ಹೊಸ ಜೋಡಿ ಹೋಗಿ ಬರ್ತಾಳೆ, ನೀನೇನೆ ಹೋಗೋದು? ಹೌದು, ಅವರಿಬ್ಬರೇ ಹೋಗಿ ಬರಲಿ. ಇನ್ನೊಂದು ದಿನ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಯಾಕಮ್ಮ, ನಿಮಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಮದುವೆ ಆದ ಹೊಸರಲ್ಲಿ ನೀವಿಬ್ಬರು ಆದಷ್ಟು ಒಟ್ಟಿಗೆ ಸಮಯ ಕಳಿಬೇಕು. ಅದರಿಂದ ನಿಮ್ಮಿಬ್ಬರು ಮಧ್ಯೆ ಒಂದಷ್ಟು ಬಾಂಧವ್ಯ ಬೆಳೆಯುತ್ತೆ. ನೀವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಈಗ ನಾವೆಲ್ಲರೂ ಬಂದರೆ ನಿಮಗೂ ಮುಜುಗರ ಅನ್ಸುತ್ತೆ. ಹೌದು ದೀಪಿಕಾ, ಹಠ ಮಾಡಬೇಡ. ಇದು ಒಂದ್ಸತಿ ಅವನ ಜೊತೆ ಹೋಗ್ಬಾ. ಇಷ್ಟು ಪ್ರೀತಿಯಿಂದ ಕರಿತಿದ್ದಾನಲ್ವಾ? ಸರಿ, ನೀವೆಲ್ಲ ಹೇಳ್ತಿದ್ದೀರಾ ಅಂತ ಹೋಗ್ತೀನಿ. ಆದರೆ ನೆಕ್ಸ್ಟ್ ಟೈಮು ಎಲ್ಲರೂ ಒಟ್ಟಿಗೆ ಹೋಗಬೇಕು. ಅಪ್ಪ ದೇವ್ರೆ, ಹನಿಮೂನ್ಗೂ ಇವಳು ಎಲ್ರೂ ಕರ್ಕೊಂಬರ್ದೇ ಹೋದ್ರೆ ಸಾಕಪ್ಪ, ಸಾಕು. ಬಾಸು, ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕ್ಕೂ ನಾನು ಎಷ್ಟು ಕಷ್ಟಪಡಬೇಕು, ಹಿಂಸೆ ಪಡಬೇಕು ಗೊತ್ತಾ? ಆದರೆ ಈ ಸಂಧ್ಯಾ ನೋಡಿದ್ರೆ ಅದೇನೇನೋ ಮಾಡಕ್ಕೆ ಹೋಗಿ ಎಲ್ಲ ಕಳೀತಾಳಲ್ಲ. ಹೋಗ್ಲಿ ಬಿಡು ಸಮ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅವಳಿಗೂ ಸ್ವಲ್ಪ ಕಷ್ಟ ಅರ್ಥ ಆಗ್ಲಿ ಅಂತ ಸುಮ್ಮನೆ ಇದ್ವಿ ಅಷ್ಟೆ. ಅವಳ ವಿಷಯ ಬಿಡು. ಆ ಮನೇಲಿ ಕೆಲಸ ಹೇಗಿದೆ? ಅಮ್ಮ ಹೇಗಿದ್ದಾರೆ? ನಂಗೆ ಗೊತ್ತಿಲ್ಲ ಬಾಸು, ನಾನೇನು ಮನೆಯೊಳಗೆ ಹೋಗಲಿಲ್ಲ, ಅವರೇನು ಆಚೆ ಬರಲಿಲ್ಲ. ಕಾರಲ್ಲಿ ಸುಮ್ಮನೆ ನಿದ್ದೆ ಹೊಡೆದೆ. ಕೆಲವೊಂದ್ಸಲಿ ಪಿಕಪ್ ಡ್ರಾಪು ಕೂಡ ಇರಲ್ಲ. ಹಾಗೆ ದುಡ್ಡು ಇಸ್ಕೊಳ್ಳೋಕೆ ಒಂಥರ ಹಿಂಸೆ ಆಗುತ್ತೆ ಬಾಸು. ನನಗೆ ಯಾಕೋ ಸೆಟ್ ಆಗ್ತಾಯಿಲ್ಲ ಅಲ್ಲಿ. ಇಷ್ಟು ಬೇಗ ಹಾಗೆ ಹೇಳಿದ್ರೆ ಹೇಗೆ? ಹೇಗೂ ನಿನ್ನ ರೆಕಮೆಂಡ್ ಮಾಡಿದ್ದು ನಿಮ್ಮ ಬಾಸ್ ಅಲ್ವಾ? ಇಲ್ಲಿಂದ ಒಳ್ಳೆ ಫೀಡ್ಬ್ಯಾಕ್ ಹೋಗೇ ಹೋಗುತ್ತೆ. ನಿನ್ನ ಸಂಬಳನೂ ಜಾಸ್ತಿ ಆಗ್ಬೋದು. ಸ್ವಲ್ಪ ಪೇಷನ್ಸಿಂದ ಇರೋ. ಆದರೂ ಏನು ಕೆಲಸ ಇಲ್ದಿರೋದು ಕಷ್ಟ ಬಾಸು. ಏನು ಕೆಲಸ ಮಾಡದೆ ಯಾಕೆ ಇರ್ತೀಯ? ಆ ಮನೆ ಪಿಕಪ್ಪು ಡ್ರಾಪು ಇಲ್ಲ ಅಂದ್ರೆ ನೀನ್ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಿದಾರಲ್ವಾ? ನಾನಿವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.